ಈ ಆ್ಯಪಲ್ಲಿಗೆ ವ್ಯಾಕ್ಸ್ ಕೋಟಿಂಗ್ ಮಾಡಿರ್ತಾರಂತೆ, ಇದು ಸತ್ಯನಾ ಅಂತಕ್ಕಂಥ ಒಂದು ಪ್ರಶ್ನೆ. ನೋಡಿ, ಹಣ್ಣನ್ನು ನಾವು ಒಂದು ಹೊರಗೆ ಎತ್ತಿಟ್ಟರೆ, ಬಿಸಿಲಲ್ಲಿಟ್ಟರೆ 1 ಅಥವಾ 2 ದಿವಸದಲ್ಲಿ ಇದು ಡ್ರೈ ಆಗಿ ಸ್ಕಿನ್ನಲ್ಲಿ ಇದೆಲ್ಲ ಒಣಗಿದಂಗೆ ಆಗಿಬಿಡುತ್ತೆ. ಸರಿ, ಗಿಡದಲ್ಲಿದ್ದಾಗ ಏನಾಗುತ್ತೆ ಅಂತಂದರೆ, ಗಿಡನೇ ಒಂದು ಆಯಿಲ್ ಥರ ಒಂದು ಅಂಶ, ಅಂದರೆ ವ್ಯಾಕ್ಸ್ ಥರ ಒಂದು ಅಂಶನ ಉತ್ಪತ್ತಿ ಮಾಡಿ ಇದರ ಮೇಲೆ ಒಂದು ಕೋಟಿಂಗ್ ಥರ ಮಾಡ್ತಾ ಇರ್ತೈತೆ. ಯಾವಾಗ ಈ ಹಣ್ಣನ್ನು ಕೀಳೋದಕ್ಕಿಂತ ಮುಂಚೆ. ಸರಿ, ಕಿತ್ತಾದ ಮೇಲೆ ಆ ಗಿಡ ಉತ್ಪತ್ತಿ ಮಾಡಲಿಕ್ಕೆ ಆಗೋದಿಲ್ಲ, ಹಾಗಾಗಿ ಹಣ್ಣಿನ ಮೇಲೆ ಒಂದು ಕೋಟಿಂಗ್ ಅಂತಕ್ಕಂಥದ್ದು ಇರೋದಿಲ್ಲ. ಹಾಗಾಗಿ ಬಿಸಿಲಲ್ಲಿ ಹೊರಗಡೆ ಇಟ್ಬಿಟ್ರೆ ಒಣಗಿ ಡ್ರೈ ಆಗಿಬಿಡುತ್ತೆ. ಒಂದು 2 ರಿಂದ 3 ದಿವಸದಲ್ಲಿ ಫುಲ್ ಡ್ರೈ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತಿದ್ದು. ಸರಿ, ಅದಕ್ಕೆ ಏನು ಮಾಡ್ತಾರೆ, ಕಿತ್ತ ಆದಮೇಲೆ ಇದಕ್ಕೆ ಒಂದು ವ್ಯಾಕ್ಸ್ ಕೋಟಿಂಗನ್ನು ಮಾಡ್ತಾರೆ. ಇದು ಸತ್ಯ. ಇದು ವ್ಯಾಕ್ಸ್ ಕೋಟಿಂಗ್ ಅಂತಕ್ಕಂಥದ್ದನ್ನು ಸುಮಾರು ಜನ ಇದನ್ನು ಮಾಡ್ತಾರೆ. ಇದನ್ನು ಸರಿ, ವ್ಯಾಕ್ಸ್ ಕೋಟಿಂಗ್ ಮಾಡೋ ಉದ್ದೇಶ ಏನಂತಂದರೆ, ಒಂದು ಡ್ರೈ ಆಗಬಾರ್ದು ಅಂತಕ್ಕಂಥದ್ದು ಒಂದು. ಎರಡನೇದಾಗಿ ಸ್ಟೋರ್ ಮಾಡಲಿಕ್ಕೆ ತಿಂಗಳಾರು ಗಂಟಲೆ ಸ್ಟೋರ್ ಮಾಡಿ ಇಡ್ಬೋದು, ಹಾಳಾಗದಾಗ ಇಡ್ಬೋದು, ಅದಕ್ಕೋಸ್ಕರ ವ್ಯಾಕ್ಸ್ ಕೋಟಿಂಗ್ ಮಾಡ್ತಾರೆ. ಮೂರನೇದಾಗಿ ಏನಂದರೆ, ಈ ವ್ಯಾಕ್ಸ್ ಕೋಟಿಂಗ್ ಇತ್ತು ಅಂತಂದರೆ ಒಂದು ಶೈನಿಂಗ್ ಇರುತ್ತೆ, ಒಂಥರ ಲುಕ್ ಚೆನ್ನಾಗಿ ಕಾಣುತ್ತಿದ್ದು ಶೈನಿಂಗ್ ಇರುತ್ತೆ, ಅದಕ್ಕೋಸ್ಕರ ವ್ಯಾಕ್ಸ್ ಕೋಟಿಂಗನ್ನು ಮಾಡ್ತಾರೆ. ಸರಿ, ವ್ಯಾಕ್ಸ್ ಕೋಟಿಂಗ್ ಒಳ್ಳೆಯದಾ? ಆರೋಗ್ಯಕ್ಕೆ ವ್ಯಾಕ್ಸ್ ಕೋಟಿಂಗ್ ಅಂತಕ್ಕಂಥದ್ದು ಒಳ್ಳೆಯದಲ್ಲ. ಹಾಗಾಗಿ ಏನು ಮಾಡಬೇಕು ನಾವು ಅಂತ ನೋಡೋದಾದರೆ, ಬೆಸ್ಟ್ ಅಡ್ವೈಸ್ ಅಂತಂದರೆ ಪೀಲ್ ಮಾಡ್ತಕ್ಕಂಥದ್ದು. ಸಿಪ್ಪೆ ಕೋಟಿಂಗ್ ಅಂತಕ್ಕಂಥದ್ದು ಸಿಪ್ಪೆನಲ್ಲಿರುತ್ತೆ. ಹಾಗಾಗಿ ಸಿಪ್ಪೆನ ಸಂಪೂರ್ಣವಾಗಿ ಪೀಲ್ ಮಾಡಿ ತೆಗೆದುಬಿಟ್ಟು ಯೂಸ್ ಮಾಡಿದರೆ ಒಳ್ಳೆಯದು. ಈ ಸಿಪ್ಪೆ ಒಳ್ಳೆಯದಾ? ಸಿಪ್ಪೆ ಏನು ಒಳ್ಳೆಯದಲ್ಲ. ಸಿಪ್ಪೆಯಿಂದ ಯಾವುದೇ ಒಂದು ಬೆನಿಫಿಟ್, ಆ್ಯಪಲ್ ಸಿಪ್ಪೆಯಿಂದ ನಮಗೆ ಯಾವುದೇ ಒಂದು ಬೆನಿಫಿಟ್ ಇಲ್ಲ. ಹಾಗಾಗಿ ಕಂಪ್ಲೀಟಾಗಿ ಪೀಲ್ ಮಾಡಿ ತಿಂತಕ್ಕಂಥ ಕೆಲಸ ಮಾಡಿದರೆ ವ್ಯಾಕ್ಸನ್ನು ತೆಗೆದು ಹಾಕ್ಬೋದು. ಶರಣದಾಗ ಇಲ್ಲ ಸರ್, ನನಗಿಷ್ಟ, ನನಗೆ ಆ್ಯಪಲ್ದು ಸಿಪ್ಪೆ ಇಷ್ಟ, ನಾನು ಸಿಪ್ಪೆ ಸಮೇತ ಯೂಸ್ ಮಾಡಬೇಕು ನಾನು ಅಂತಕ್ಕಂಥವ್ರು ಏನು ಮಾಡ್ಬೋದು ಅಂತಂದರೆ, ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ. ನೀರು ತೊಗೊಂಡು ನೀರಲ್ಲಿ ಒಂದು ಆ್ಯಪಲನ್ನು ಹಾಕ್ತೀರಾ. ಸ್ವಲ್ಪ ಆ್ಯಪಲ್ ಹಾಕ್ಬಿಟ್ಟು ಇದಕ್ಕೆ ಬೇಕಿಂಗ್ ಸೋಡಾ ಒಂದು ಅರ್ಧ ಸ್ಪೂನಷ್ಟು, ಒಂದು 2-3 ಆ್ಯಪಲ್ ಹಾಕಿ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಬೇಕಿಂಗ್ ಸೋಡಾವನ್ನು ಹಾಕಿ, ಜೊತೆಗೆ ಒಂದಿಷ್ಟು ನಿಂಬೆಹಣ್ಣನ್ನು, ಒಂದು ಅರ್ಧ ಸ್ಪೂನ್ನಷ್ಟು ನಿಂಬೆಹಣ್ಣನ್ನು ರಸವನ್ನು ಈಗ ಹಾಕಿ ಒಂದು 20 ನಿಮಿಷ ಇದನ್ನು ಹಾಗೆ 20 ರಿಂದ 30 ನಿಮಿಷ ಹಾಗೆ ಇಟ್ಟರೆ ಇದ್ರ ಮೇಲೆ ಏನು ವ್ಯಾಕ್ಸ್ ಕೋಟಿಂಗ್ ಇರುತ್ತಲ್ಲ ಅದು ಕಂಪ್ಲೀಟಾಗಿ ತೆಗೆದುಹಾಕುತ್ತದು ಈ ಒಂದು ಬೇಕಿಂಗ್ ಸೋಡಾ ಮತ್ತು ಒಂದು ಲೆಮನ್ ಜ್ಯೂಸು. ಸಿಪ್ಪೆ ಸಮೇತ ಯೂಸ್ ಮಾಡ್ತಕ್ಕಂಥವ್ರು ಈ ಒಂದು ಟೆಕ್ನಿಕನ್ನು ಯೂಸ್ ಮಾಡ್ಬೋದು. ಆಹಾರದ ಬಗ್ಗೆ ಒಂದು ಸರಿಯಾದ ಮಾಹಿತಿ ಬೇಕು ಅಂತಕ್ಕಂಥವ್ರು ಮಾತ್ರ ನಮ್ಮ ಪೇಜನ್ನು ಫಾಲೋ ಮಾಡಿ.